ಅದೊಂದು ಚಿಕ್ಕ ಊರು. ಆ ಊರಲ್ಲಿ ಒಂದು ಮನೆ ಇತ್ತು. ಅಲ್ಲಿ ಮಾಲತಿ ಮತ್ತು ಅವಳ ಅಜ್ಜಿ ವಾಸವಾಗಿದ್ದರು. ಮಾಲತಿ ಮುದ್ದಾದ ಹುಡುಗಿ. ಅವಳನ್ನು ಚೆನ್ನಾಗಿ ಓದಿಸಬೇಕೆಂದು ಅಜ್ಜಿಯ ಆಸೆ. ಮಾಲತಿಗೂ ಚೆನ್ನಾಗಿ ಓದಬೇಕೆಂಬ ಹಂಬಲ. ಮಾಲತಿಗೆ ಶಾಲೆಯಲ್ಲಿ ತುಂಬಾ ಗೆಳೆಯರಿದ್ದಾರೆ. ಆದರೆ ಮನೆಯಲ್ಲಿ ಯಾರೂ ಗೆಳೆಯರಿಲ್ಲ. ಅವಳ ಮನೆ ಗುಡ್ಡೆ ಪ್ರದೇಶದಲ್ಲಿ ಹಾಗೂ ಗೆಳೆಯರ ಮನೆ ಬಯಲು ಪ್ರದೇಶದಲ್ಲಾಗಿತ್ತು. ಅಜ್ಜಿಯು ಮಾಲತಿಯನ್ನು ಗೆಳೆಯರ ಮನೆಗೆ ಕಳುಹಿಸುತ್ತಿರಲಿಲ್ಲ. ಅಜ್ಜಿಯು ಮನೆಗೆ ಸಾಮಗ್ರಿಗಳನ್ನು ತರಲು ಪೇಟೆಗೆ ಹೋದರೆ ಮಾತ್ರ ಮಾಲತಿಯು ಅಜ್ಜಿಯ ಒಟ್ಟಿಗೆ ಹೋಗುತ್ತಿದ್ದಳು. ಆಗ ಅವಳಿಗೆ ಸಂತೋಷವೇ ಸಂತೋಷ. ಇತರ ಸಮಯಗಳಲ್ಲಿ ಅವಳಿಗೆ ಒಂಟಿತನ ಕಾಡುತ್ತಿತ್ತು. ಒಂದು ದಿನ ಮಾಲತಿ ಅಜ್ಜಿಯಲ್ಲಿ ಹೇಳಿದಳು, ಅಜ್ಜಿ, ನನಗೆ ತುಂಬ ಬೇಸರಾಗುತ್ತದೆ. ನನಗೆ ಒಂದು ಬೆಕ್ಕಿನ ಮರಿಯನ್ನು ತಂದು ಕೊಡು ಎಂದಳು. ಅಜ್ಜಿಯು ಅದಕ್ಕೆ ಒಪ್ಪಲಿಲ್ಲ. ಅದು ಮನೆಯನ್ನು ಗಲೀಜು ಮಾಡುತ್ತದೆ, ಮನೆಯಲ್ಲಿ ಕದ್ದು ತಿನ್ನುತ್ತದೆ ಎಂದೆಲ್ಲ ಕಾರಣಗಳನ್ನು ನೀಡಿ ಅಜ್ಜಿಯು ಮಾಲತಿಯನ್ನು ಬೈದಳು. ಆದರೆ ಮಾಲತಿಯು ಬಿಡಲಿಲ್ಲ, ಹಠ ಹಿಡಿದಳು. ಹಠಕ್ಕೆ ಮಣಿದ ಅಜ್ಜಿಯು ತನ್ನ ಸ್ನೇಹಿತರಲ್ಲಿ ಕೇಳಿ ಒಳ್ಳೆಯ ಚೆನ್ನಾಗಿರುವ ಬುದ್ಧಿವಂತ ಮುದ್ದಾದ ಬೆಕ್ಕಿನ ಮರಿಯನ್ನು ತಂದಳು. ಮಾಲತಿಗೆ ಸಂತೋಷವೇ ಸಂತೋಷ. ಮಾಲತಿಯು ಅದಕ್ಕೆ ಚಿಂಟು ಎಂದು ಹೆಸರಿಟ್ಟಳು. ಚಿಂಟು ಮತ್ತು ಮಾಲತಿ ಒಳ್ಳೆಯ ಗೆಳೆಯರಾದರು. ಇಬ್ಬರೂ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದರು. ಅಜ್ಜಿಗೂ ಖುಷಿಯಾಯಿತು. ಅವರು ನೆನೆಸಿದ ಹಾಗೆ ಚಿಂಟು ಇರಲಿಲ್ಲ. ಅದು ಬಹಳ ಚುರುಕಾಗಿ ಸುಂದರವಾಗಿತ್ತು. ಶಾಲೆಯ ರಜೆಯ ಕಾಲವು ಬಹು ಬೇಗನೆ ಮುಗಿಯಿತು. ಚಿಂಟುವನ್ನು ಬಿಟ್ಟು ಶಾಲೆಗೆ ಹೋಗುವುದು ಬಹಳ ಕಷ್ಟವೆನಿಸಿತು ಮಾಲತಿಗೆ. ಆದರೆ ಅಜ್ಜಿಯು ಬೆಕ್ಕನ್ನು ಯಾರಿಗಾದರೂ ಕೊಟ್ಟರೆ ಎಂಬ ಭೀತಿ ಇನ್ನೊಂದೆಡೆ. ಮಾಲತಿಯು ಬೇಸರದಿಂದ ಶಾಲೆಗೆ ಹೆಜ್ಜೆ ಇಟ್ಟಳು. ಚಿಂಟು ಮಾಲತಿಯ ಕಾಲಿಗೆ ಬಿದ್ದು ಮಿಯಾಮ್ ಮಿಯಾಮ್ ಎನ್ನುತ್ತಿತ್ತು. ನೀನು ಹೋಗಬೇಡ, ನೀನು ಹೋಗಬೇಡ ಎನ್ನುತ್ತದೇನೋ ಅನಿಸಿತು. ಚಿಂಟುವನ್ನು ಎತ್ತಿ ಮುತ್ತಿಟ್ಟು ಅಜ್ಜಿಗೆ ಟಾಟಾ ಹೇಳಿ ಶಾಲೆಗೆ ನಡೆದಳು. ಆದರೆ ಮಾಲತಿಯು ಇಲ್ಲದ್ದರಿಂದ ಒಂದು ಮೂಲೆಯಲ್ಲಿ ಬಿದ್ದು ನಿದ್ದೆ ಮಾಡುತ್ತಿತ್ತು. ಅಜ್ಜಿ ಕರೆದರೂ ಹೋಗುತ್ತಿರಲಿಲ್ಲ. ದಿನಗಳು ಕಳೆದವು. ಚಿಂಟುವಿಗೆ ಮಾಲತಿಯು ಶಾಲೆಗೆ ಹೋಗುವ ಮತ್ತು ಬರುವ ಸಮಯವು ಅರಿವಾಗ ತೊಡಗಿತು. ಅದು ಮಾಲತಿಯು ಶಾಲೆಗೆ ಹೋಗುವಾಗ ಅಜ್ಜಿಯೊಂದಿಗೆ ಅರ್ಧ ದಾರಿವರೆಗೂ ಬಿಟ್ಟು ಬರುತ್ತಿತ್ತು. ಶಾಲೆಯಿಂದ ಬರುವ ಸಂಜೆ ಸಮಯದಲ್ಲಿ ಮಾಲತಿಯನ್ನು ಕಾದು ಕುಳಿತು ಒಟ್ಟಿಗೆ ಬರುತ್ತಿತ್ತು. ಚಿಂಟುವಿಗೆ ಮಾಲತಿಯೆಂದರೆ ಬಹಳ ಪ್ರೀತಿ. ರಾತ್ರಿ ಮಲಗುವುದು ಕೂಡ ಅವಳ ಕಾಲಡಿಯಲ್ಲಾಗಿತ್ತು. ಚಿಂಟು ದೊಡ್ಡದಾಯಿತು. ಕೆಲವು ಸಮಯದ ನಂತರ 2 ಮರಿ ಹಾಕಿತ್ತು. ಮುದ್ದಾದ 2 ಮರಿಗಳನ್ನು ನೋಡಿ ಮಾಲತಿಗೆ ಸಂತೋಷವಾಯಿತು. ಮಾಲತಿಗೆ ಒಂಟಿತನ ನೀಗಿ ಮನೆ ತುಂಬಾ ಜನರಿದ್ದಾಯಿತು. ಕೆಲವು ದಿನಗಳ ನಂತರ ಅಜ್ಜಿಯು ಆ ಮರಿಗಳನ್ನು ಅವಳ ಸ್ನೇಹಿತೆ ಗಿರಿಜಾಳಿಗೆ ಕೊಟ್ಟುಬಿಟ್ಟಳು. ಕಾರಣ, ಇಷ್ಟು ಬುದ್ಧಿ ಇರುವ, ಚುರುಕಿರುವ ಬೆಕ್ಕು ಅವಳಿಗೆ ತುಂಬಾ ಹಿಡಿಸಿತು. ಆದ್ದರಿಂದ ಅಜ್ಜಿಯಲ್ಲಿ ಯಾವಾಗಲೂ ಮರಿಯನ್ನು ಕೇಳುತ್ತಿದ್ದಳು. ಹೀಗೆ ಚಿಂಟು ಮರಿ ಹಾಕಿದನ್ನೆಲ್ಲ ಯಾರಾದರೊಬ್ಬರು ಕೊಂಡು ಹೋಗುತ್ತಿದ್ದರು. ಇದು ಮಾಲತಿಗೂ ಚಿಂಟುವಿಗೂ ಬೇಸರ ತರಿಸಿತ್ತು. ಒಂದು ದಿನ ಮಾಲತಿಯು ಚಿಂಟುವಿನ ಮರಿಯನ್ನು ಉಳಿಸಲು ಒಂದು ಉಪಾಯ ಹೂಡಿದರು. ಮಾಲತಿಯು ಮನೆ ಪಕ್ಕದ ಒಂದು ಬೂದೆಯಡಿಯಲ್ಲಿ ದೊಡ್ಡ ಬಂಡೆಯೊಂದಿತ್ತು. ಅದರ ಅಡಿಯಲ್ಲಿ ಒಂದು ಪುಟ್ಟ ಗುಹೆಯಿತ್ತು. ಒಂದು ದಿನ ಚಿಂಟು ಆ ಗುಹೆಯಲ್ಲಿ ಮರಿ ಹಾಕಿತ್ತು. ಯಾರಿಗೂ ವಿಷಯ ತಿಳಿದಿಲ್ಲ.
ಮಾಲತಿಗೆ ಮನದಲ್ಲಿ ಸಂತೋಷವಿದ್ದರೂ ಹೊರಗೆ ತಿಳಿಸಿಲ್ಲ. ಅಜ್ಜಿಯು ಚಿಂಟುವನ್ನು ಕಾಣೆಯಾದಾಗ ಮಾಲತಿಯಲ್ಲಿ ಕೇಳಿದಳು. ಮಾಲತಿ ಚಿಂಟು ಎಲ್ಲಿಯಾದರೂ ಮಲಗಿರಬಹುದು ಎಂದಳು. 2 ದಿನ ಕಳೆದರೂ ಚಿಂಟುವನ್ನು ಕಾಣೆಯಾದಾಗ ಅಜ್ಜಿಗೆ ಸಂಶಯ ಮೂಡಿತು. ಅವಳು ಮಾಲತಿಯನ್ನು ಗದರಿಸಿ ಕೇಳಿದಳು. ಆದರೆ ಮಾಲತಿಯು ಬಾಯಿ ಬಿಡಲಿಲ್ಲ. ಆವಾಗಲೇ ಚಿಂಟು ಓಡಿ ಬಂದು ಮಿಯಾಂ ಮಿಯಾಂ ಎನ್ನುತ್ತಾ ಮಾಲತಿಯನ್ನು ಸುತ್ತುವರಿಯತೊಡಗಿತು. ತಲೆಯನ್ನು ಕಾಲಿಗೆ ಒರೆಸುತ್ತಾ ಚಟಪಡಿಸುತ್ತಿತ್ತು. ಅವರಿಬ್ಬರೂ ಗಾಬರಿಯಾಯಿತು. ಮಾಲತಿಯು ಅಜ್ಜಿಗೆ ವಿಷಯ ತಿಳಿಸಿದಳು. ಚಿಂಟು ಮತ್ತು ಅವರಿಬ್ಬರೂ ಆ ಗುಹೆಯ ಕಡೆ ನಡೆದರು. ಅಲ್ಲಿ ನೋಡಿದಾಗ ಮರಿಯು ಸತ್ತು ಬಿದ್ದಿತ್ತು. ಅದರ ತಲೆಯನ್ನು ಯಾವುದೋ ಪ್ರಾಣಿ ಕಚ್ಚಿ ತಿಂದಿತ್ತು. ಮಾಲತಿ ಆ ಮರಿಯನ್ನು ಕಣ್ಣೀರಿನೊಂದಿಗೆ ಒಂದು ಗುಂಡಿ ತೋಡಿ ಮಣ್ಣು ಹಾಕಿದಳು. ಚಿಂಟು ಆ ಮಣ್ಣಿನ ಹತ್ತಿರ ಬೇಸರದಿಂದ ಮಲಗಿತ್ತು.